ಪಂಚೆ ಧರಿಸಿದ್ದ ರೈತನಿಗೆ ತಡೆದಿದ್ದ ಮಾಲ್ಗೆ ಬಂದ್ ಬಿಸಿ ತಟ್ಟಿದೆ. ಜಿಟಿ ಮಾಲ್ 7 ದಿನ ಕ್ಲೋಸ್ ಆಗಿದೆ. ಈ ನಡುವೆ ಸದನದಲ್ಲೂ ಇವತ್ತು ಪಂಚೆ ವಿಷಯ ಪ್ರತಿಧ್ವನಿಸಿತು. ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. 7 ದಿವಸಗಳ ಕಾಲ ಅವನ ಮಾಲನ್ನ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ. ಪಂಚೆಯ ವಿಷಯಕ್ಕೆ ಶುರುವಾದಂತ ಜಟಾಪಟಿ ಈಗ ಮಾಲ್ ಬಂದ್ ಆಗುವ ಮಟ್ಟಿಗೆ ಬಂದು ತಲುಪಿದೆ. ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಮಾಲನ್ನ ಬಂದ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿರುವಂಥದ್ದು. ಬಿತ್ತು ಬೀಗ ಬಿದ್ದೇ ಬಿಡ್ತು. ಪಂಚೆ ತೊಟ್ಟ ರೈತನನ್ನ ತಡೆದಿದ್ದಕ್ಕೆ, ಪಂಚೆಗೆ ಅಪಮಾನ ಮಾಡಿದ್ದಕ್ಕೆ ಮಾಲ್ಗೆ ಬೀಗವೇ ಬಿದ್ದಿದೆ. ಪಂಚೆ ಧರಿಸಿದವರಿಗೆ ಪ್ರವೇಶವಿಲ್ಲ ಅಂದ ಮಾಲ್ನ ವಹಿವಾಟೆ ಕ್ಲೋಸ್ ಆಗಿದೆ. ಪಂಚೆ ಧರಿಸಿದ್ದ ರೈತನಿಗೆ ಪ್ರವೇಶ ನಿರ್ಬಂಧಿಸಿದ್ದ ಮಾಲ್ ಲಾಕ್. ಪಂಚೆ ಸಂಕಷ್ಟದ ಜೊತೆಗೆ ಮಾಲ್ಗೆ ತೆರಿಗೆ ಬಾಕಿ ಬಿಸಿ. ಹೌದು, ಪಂಚೆ ಧರಿಸಿ ಮಗನ ಜೊತೆ ಮಾಲ್ಗೆ ಬಂದಿದ್ದ ರೈತ ಫಕೀರಪ್ಪನಿಗೆ ಮಾಗಡಿ ರಸ್ತೆಯ ಜಿಟಿ ಮಾಲ್ ಅವಮಾನ ಮಾಡಿತ್ತು. ಮಾಲ್ ಒಳಗೆ ಬಿಟ್ಟುಕೊಳ್ಳದೆ ತಡೆದು ಮುಜುಗರ ಉಂಟು ಮಾಡಿತ್ತು. ಇದಕ್ಕೆ ರೋಷಾಗ್ನಿ ಬಿಸಿ ತಾಕುತ್ತಿದ್ದಂತೆ ನಿನ್ನೆಯಷ್ಟೇ ಮಾಲ್ ರೈತನಿಗೆ ಕ್ಷಮೆ ಕೋರಿತ್ತು. ಅವಮಾನ ಮಾಡಿದ ಜಾಗದಲ್ಲೇ ಸನ್ಮಾನವನ್ನ ಮಾಡಿದ್ರು. ಆದ್ರೀಗ ಇದೇ ಮಾಲ್ಗೆ 7 ದಿನಗಳ ಕಾಲ ಬೀಗ ಬಿದ್ದಿದೆ. ಪಂಚೆ ಧರಿಸಿ ಸದನಕ್ಕೆ ಬಂದ ಕಂದಕೂರು, ಸಿಎಂಗೆ ದೂರು. ಜಿಟಿ ಮಾಲ್ನ ಪಂಚೆ ಪರಿಹಾಸ್ಯ ಸದನದಲ್ಲೂ ಪ್ರಸ್ತಾಪಗೊಂಡಿತು. ಶಾಸಕ ಶರಣಗೌಡ ಕಂದಕೂರು ಪಂಚೆ ಧರಿಸಿ ಸದನಕ್ಕೆ ಆಗಮಿಸಿದ್ರು. ಮಾಲ್ಗೆ ಹಾಗೂ ಸೆಕ್ಯೂರಿಟಿ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಿಎಂ ಹಾಗೂ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದರು. ಇನ್ನು ಕಲಾಪದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಜಿಟಿ ಮಾಲನ್ನ 7 ದಿನ ಮುಚ್ಚಿಸಲು ಕ್ರಮ ಕೈಗೊಂಡಿದ್ದೇವೆ ಅಂತಂದ್ರು. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂತ ಕೆಲಸ ಮಾಡ್ತೀವಿ ಸರ್. ಮಾಲ್ ಮಾಲೀಕರಿಗೆ ನೋಟಿಸ್ ಕೊಟ್ಟ ಪಾಲಿಕೆ ವಿವರಣೆ ಕೇಳಿತು. ಹಾಗೆ ಜಿಟಿ ಮಾಲ್ನವರು 1 ವರ್ಷದಿಂದ 1,70,00,000 ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ಗೊತ್ತಾಯಿತು. ಈ ಎಲ್ಲ ಕಾರಣಗಳಿಂದಾಗಿ ಮಾಲ್ ಕ್ಲೋಸ್ ಮಾಡಲು ಬಿಬಿಎಂಪಿ ಅಧಿಕಾರಿಗಳು ಸೂಚಿಸಿದರು. ಪಾಲಿಕೆ ಆದೇಶದಂತೆ ಸ್ವಯಂ ಪ್ರೇರಿತವಾಗಿ ಮಾಲ್ ಬಂದ್ ಮಾಡಿರುವ ಮಾಲೀಕರು ರೈತನಿಗಾದ ಅವಮಾನಕ್ಕೆ ಕ್ಷಮೆ ಯಾಚಿಸಿದ್ದಾರೆ. ಫಕೀರಪ್ಪರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಕ್ಷಮೆ ಯಾಚಿಸುತ್ತೇವೆ ಅಂತ ಹೇಳಿದ್ದಾರೆ. ಮಾಲಲ್ಲಿ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು, ಆಗೋಗಿದೆ, ನಡೆದೋಗಿದೆ. ಫಕೀರಪ್ಪ ಅವರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ, ಅವರನ್ನು ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ, ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಏನೇ ಹೇಳಿ, ಪಂಚೆಗೆ ಯಾವ ಬಾಗಿಲಿನಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ರೋ ಆದ್ರೀಗ ಅದೇ ಬಾಗಿಲುಗಳು ಬಂದ್ ಆಗಿವೆ. ಶಾಂತಮೂರ್ತಿ, TV9 ಬೆಂಗಳೂರು.